ಕೃತಿಕಾ ಭೂಮಿಕಾ ಬ್ಲಾಗ್ಸ್. ಸೊ ಲಾಸ್ಟ್ ಎಪಿಸೋಡಲ್ಲಿ ನಾವು ಬೇಬಿ ಕಾರ್ನ್ ಮಂಚೂರಿ ಮಾಡಿದ್ವಿ. ಈ ಎಪಿಸೋಡಲ್ಲಿ ನಾನು ಹೆಲ್ದಿ ಆಗಿರೋ ಒಂದು ಸ್ನ್ಯಾಕ್ ಮಾಡ್ತಿದ್ದೀನಿ, ದಟ್ ಈಸ್ ಪನ್ನೀರ್ ಟಿಕ್ಕಾ, ವಿಚ್ ಈಸ್ ರಿಚ್ ಇನ್ ಪ್ರೋಟೀನ್ ಯಾವುದು ಹೆಚ್ಚಿರುತ್ತೆ ಅಂದರೆ ಪನ್ನೀರಲ್ಲಿ. ಸೊ ಅದರಿಂದ ಒಂದು ಸ್ನ್ಯಾಕ್ನ ಮಾಡ್ತಿದ್ದೀನಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇವಾಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ. ಫಸ್ಟು 100 grams ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ, ಅದನ್ನು ಈ ರೀತಿ ಕಟ್ ಮಾಡಿದ್ದೀನಿ. ಆ್ಯಂಡ್ ಉಪ್ಪು, ಕಡಲೆ ಹಿಟ್ಟು, 1-2 ಸ್ಪೂನಷ್ಟು ಎಣ್ಣೆ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಸ್ವಲ್ಪ, ಚಾಟ್ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಲೆಮನ್ನು, ಕಸ್ತೂರಿ ಮೇಥಿ, ಆಮೇಲೆ ಜೀರಾ ಪೌಡರು, ದೆನ್ ಆನಿಯನ್ ಮತ್ತು ಕ್ಯಾಪ್ಸಿಕಮ್ನ ಕ್ಯೂಬ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನನಗೆ ಬ್ಯಾಂಬೂ ಸ್ಟಿಕ್ ಸಿಗಲಿಲ್ಲ, ಸೊ ಹಾಗಾಗಿ ಟೂತ್ ಪಿಕ್ಕಲ್ಲೇ ಸಣ್ಣ ಸಣ್ಣದಾಗಿ ಮಾಡೋಣ ಅಂತ ಹೇಳಿ ಟೂತ್ ಪಿಕ್ಸ್ನ ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನು ಮ್ಯಾರಿನೇಟ್ ಮಾಡೋಣ ಬನ್ನಿ. ಸೊ ಇವಾಗ ಫಸ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ, 1.5-2 ಟೇಬಲ್ ಸ್ಪೂನಷ್ಟು. ಆ್ಯಂಡ್ ಸ್ವಲ್ಪ ಕಸ್ತೂರಿ ಮೇಥಿ ಆಪ್ಷನಲ್ಲು, ಸ್ವಲ್ಪ ಹಾಕ್ಕೊಳ್ಳೋಣ. 100 grams ಆಗಿರೋದ್ರಿಂದ ಒಂದು ಚೂರು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇದು ಜೀರಾ ಪೌಡರು, ಇದೊಂದು ಚೂರು, ಖಾರದ ಪುಡಿ ಇದು 1 ಸ್ಪೂನಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು, ಗರಂ ಮಸಾಲ, ಧನಿಯಾ ಪೌಡರ್ ಅದೊಂದು 1 ಸ್ಪೂನಷ್ಟು, ಚಾಟ್ ಮಸಾಲ, ಸ್ವಲ್ಪ ಉಪ್ಪು. ಸೊ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಮೇನಾಗಿ ಕರ್ಡ್ ಹಾಕ್ತಾರೆ, ನಾನು ಇಲ್ಲಿ ಕರ್ಡ್ ಹಾಕ್ತಿಲ್ಲ, ಲೆಮನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪಾಸ್ ಮಾಡಿ. ಸೊ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು ಕ್ಯಾಪ್ಸಿಕಮ್ ಮತ್ತು ಈ ಆನಿಯನ್ಸ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ಯೂಬ್ ಶೇಪ್ ನೋಡ್ಕೊಂಡು ಹಾಕ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇವಾಗ ಪನ್ನೀರೆಲ್ಲ ಹಾಕ್ಕೊಂಡು ಕ್ಯಾಪ್ಸಿಕಮ್ಮು ಆನಿಯನ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಇವಾಗ ಟೂತ್ ಪಿಕ್ಗಳಿಗೆ ಹಾಕಿ ಸೆಟ್ ಮಾಡೋಣ. ಫಸ್ಟ್ ಇಲ್ಲಿ ಆನಿಯನ್ನ ಹಾಕ್ತಾಯಿದ್ದೀನಿ, ಆಮೇಲೆ ಕ್ಯಾಪ್ಸಿಕಮ್ಮು, ಅದಾದಮೇಲೆ ಪನ್ನೀರ್ ಕ್ಯೂಬು, ಒಂದು ಕ್ಯಾಪ್ಸಿಕಮ್ಮು, ಒಂದು ಪನ್ನೀರು, ಆಮೇಲೆ ಒಂದು ಆನಿಯನ್ನು. ಓಕೆ, ನಾನು ಈ ರೀತಿ ಸೆಟ್ ಮಾಡಿದ್ದೀನಿ ಕ್ಯೂಬ್ನ. ನಿಮಗೆ ನೀವು ಯಾವುದು ಸ್ಟೈಲಲ್ಲಿ ಬೇಕಾದ್ರೂ ಹಾಕ್ಬೋದು. ಕ್ಯಾಪ್ಸಿಕಮ್, ಆನಿಯನ್, ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ತಾರೆ. ಸೊ ಈ ರೀತಿ ಮಾಡಿಡೋಣ ಎಲ್ಲನೂ. ಓಕೆ, ಇವಾಗ ನನಗೆ ಒಂದು 6 ಸ್ಟಿಕ್ಸ್ ಬಂದಿದೆ. ಈ ರೀತಿ ಹಾಕಿದ್ದೀನಿ ಎಲ್ಲದಕ್ಕೂ ಈಕ್ವಲ್ ಆಗಿ. ಇವಾಗ ಇದನ್ನು ನೀವು ಟೈಮ್ ಇದ್ದರೆ ಮ್ಯಾರಿನೇಟ್ ಕೂಡ ಮಾಡ್ಬೋದು. ನಾನು ಇವಾಗ ಹಾಗೆ ಫ್ರೈ ಮಾಡ್ತಿದ್ದೀನಿ. ಸೊ ಬನ್ನಿ ಫ್ರೈ ಮಾಡೋಣ. ಇವಾಗ ತವಾ ಇಟ್ಟಿದ್ದೀನಿ. ಇವಾಗ ಒಂದೊಂದಾಗೆ ಈ ಸ್ಟಿಕ್ಸ್ಗಳನ್ನ ಇಡೋಣ. ಲೋ ಫ್ಲೇಮಲ್ಲಿ ಇಟ್ಟು ಫಸ್ಟ್ ಇಟ್ಬಿಡ್ತೀನಿ. ಸೊ ಒಟ್ಟಿಗೆ ಆಗೋಯ್ತು ಎಲ್ಲ ಸ್ಟಿಕ್ಕು ಇಟ್ಟು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹೋಗೋಣ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಬೇಕು, ಯಾಕಂದರೆ ಇದು ಬೆಂದಿರೋದಿಲ್ಲ. ಆ್ಯಂಡ್ ಹೈ ಫ್ಲೇಮಲ್ಲಿ ಏನಾದರೂ ಇಟ್ಟರೆ ಬೇಗ ಕಲರ್ ಬಂದುಬಿಡುತ್ತೆ, ಐ ಮೀನ್ ಸೀದೋಗ್ಬಿಡುತ್ತೆ ಬೇಗ. ಹಾಗಾಗಿ ಅದು ಒಳಗಡೆ ಬೇಯೋದಿಲ್ಲ ಪ್ರಾಪರಾಗಿ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ಪ್ರಾಪರಾಗಿ ಬೇಯಿಸ್ಬೇಕು. ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತಾದಮೇಲೆ ಕ್ಯೂಬ್ಸ್ನ ಟರ್ನ್ ಮಾಡ್ಕೊಳ್ಳೋಣ. ಸೊ ಇವಾಗ ಜಸ್ಟ್ 1 ಸೈಡ್ ಟರ್ನ್ ಮಾಡಿದ್ದೀನಿ. 4 ಸೈಡ್ಸ್ನ ಟರ್ನ್ ಮಾಡ್ಕೋಬೇಕು.
ಸೊ ಇನ್ನೊಂದು ಸ್ವಲ್ಪ ಬೇಯಲಿ ಅಂತ ಬಿಟ್ಟಿದ್ದೀನಿ. ಸೊ ತೇಜಶ್ರೀ ಸೇ ಹಾಯ್ ತೇಜ. ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ಬರ್ತಾ ಇದ್ದಾಳೆ, ನಮ್ಮ ನೇಬರು. ಓಕೆ, ಇವಾಗ ಯಾವಾಗಲೂ ಲೈಕ್ ನಮ್ಮ ಜೊತೆ ಆಟ ಆಡ್ಕೊಂಡಿರ್ತಾಳೆ, ನಾವು ಇವ್ರ ಜೊತೆ ಆಟ ಆಡ್ಕೊಂಡಿರ್ತೀವಿ ಫ್ರೀ ಟೈಮಲ್ಲಿ ಎಲ್ಲ ತೇಜು. ಸೊ ಇವಾಗ ನಾವು ಮಾಡೋ ಪನ್ನೀರ್ ಟಿಕ್ಕನ ತೇಜು ಟೇಸ್ಟ್ ಮಾಡ್ತಾಳಲ್ಲ ತೇಜು. ಆಯಿತು, ಏನು ಹ್ಞೂ ಹ್ಞೂ ಅನ್ಬಾರ್ದು, ಮಾತಾಡಬೇಕು ಸ್ವಲ್ಪ ಚೆನ್ನಾಗಿ. ಓಕೆ, ರೆಡಿ? ಓಕೆ, ಲೆಟ್ಸ್ what we should do now? Eat. Yeah, first after cooking we should eat, not only going and eating first. Okay. ಸೊ ಇವಾಗ ಲೋ ಫ್ಲೇಮಲ್ಲಿ ಒಂದು 5 to 6 minutes ಇದನ್ನು ಬೇಯಿಸಿದ್ದೀನಿ. ಚೆನ್ನಾಗಿ ಬಂದಿದೆ, ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಇದೆ ಅಂತ ಹೇಳಿ. ತುಂಬ ಸಾಫ್ಟಾಗಿ ರೆಡಿಯಾಗಿದೆ ಇದು. ಇವಾಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಸೊ ಇವಾಗ ಲೆಮನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ. ಓಕೆ, ಫಸ್ಟ್ ಟೇಸ್ಟ್ ಗೋಸ್ಟ್ ಟುಡೇ ತೇಜಿಗೆ. ಅವಳಿಗೆ ಟೇಸ್ಟ್ ಕೊಟ್ಟು ನೋಡೋಣ ಹೆಂಗಿದೆ ಅಂತ. ಓಕೆ, ಇವಾಗ ರೆಡಿಯಾಗಿರೋ ಪನ್ನೀರ್ ಟಿಕ್ಕನ ತೇಜಿಗೆ ಕೊಡ್ತಾಯಿದ್ದೀನಿ. ತೇಜು ಟೇಸ್ಟ್ ಮಾಡು. ಇದು ಚೆನ್ನಾಗಿದೆಯಾ? ಹೇಳ್ಬೇಕು ಹೆಂಗಿದೆ. ಹೇಗನ್ನಿಸ್ತಿದೆ ತೇಜು ಅವರೇ? ಚೆನ್ನಾಗೈತೆ. ಉಪ್ಪು ಖಾರ ಏನಾರ ಜಾಸ್ತಿ ಆಗಿದೆಯಾ, ಕರೆಕ್ಟ್ ಆಗಿದೆಯಾ? ಕರೆಕ್ಟಾಗಿ ಐತೆ. ಇವಾಗ ಎಷ್ಟಾಯ್ತದೆ ತೇಜು? ತೇಜಿಗೆ ಇಷ್ಟ ಆಯ್ತಾ? ಹೇಳಮ್ಮ. ಚೆನ್ನಾಗೈತೆ. ಓಕೆ, ಇಷ್ಟ ಆಯ್ತಂತೆ. ಓಕೆ, ಅವಳೆಲ್ಲನೂ ಚೆನ್ನಾಗಿದೆ ಅಂತಲೇ ಹೇಳ್ತಿದ್ದಾಳೆ. ಇವಾಗ ಭೂಮಿಕಂಗೆ ಕೊಡೋಣ. ಕಡ್ಡಿಗೆ ಹಾಕ್ಕೊಡ್ತೀನಿ, ಫುಲ್ ಸ್ಪೈ ಹಾಕ್ಕೊಳ್ತೀನಿ. ಓಕೆ, ಸಖತ್ತಾಗಿ ಬಂದಿದೆ, ಎಲ್ಲನೂ ಕರೆಕ್ಟಾಗಿದೆ. ಈಗ ಕೃತಿಕಾ ಅವ್ರು ಟೇಸ್ಟ್ ಮಾಡಿ ಹೇಳ್ತಾರೆ. ಓಕೆ, ಚೆನ್ನಾಗಿದೆ. ಕರ್ಡು ನಿಮಗೆ ನೀವು ತಿನ್ನಂಗಿದ್ರೆ ಹಾಕ್ಕೊಳ್ಳಿ, ನಾವು ತಿನ್ನಲಿಲ್ಲ, ಸೊ ಹಾಗಾಗಿ ನಾನು ಹಿಂಗೆ ಮಾಡಿದ್ದೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್. ಬಾಯ್. ಬಾಯ್.